ನಮಸ್ಕಾರ. ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರ ಸುಭದ್ರ, ವಿರೋಧ ಪಕ್ಷಗಳಿಂದ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊಟ್ಟ ಮೊದಲ ಫಿಲಿಪ್ ಕೋಟ್ಲರ್ ಅಧ್ಯಕ್ಷೀಯ ಪ್ರಶಸ್ತಿ. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ, ರಾಷ್ಟ್ರಪತಿ ಪ್ರಧಾನಿ ಸೇರಿ ಗಣ್ಯರ ಶುಭಾಶಯ. ರಾಷ್ಟ್ರದ್ರೋಹ ಪ್ರಕರಣ, ಜೆಎನ್ಯು ವಿದ್ಯಾರ್ಥಿ ಕನ್ಹಯ್ಯ ಕುಮಾರ್ ಸೇರಿ 10 ಮಂದಿಯ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ. ವಾರ್ತೆಗಳ ವಿವರ. ಸರ್ಕಾರಕ್ಕೆ ಯಾವುದೇ ಅಭದ್ರತೆ ಇಲ್ಲ ಎಂದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಸರ್ಕಾರ ಉರುಳಿಸಲು ವಿರೋಧ ಪಕ್ಷಗಳು ವ್ಯರ್ಥ ಪ್ರಯತ್ನ ನಡೆಸಿ ಗೊಂದಲ ಸೃಷ್ಟಿಸುತ್ತಿವೆ. ಅದರಲ್ಲಿ ಅವರು ಸಫಲರಾಗುವುದಿಲ್ಲ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗುತ್ತದೆ ಎಂಬ ಸುದ್ದಿ ಮಾಧ್ಯಮಗಳ ಸೃಷ್ಟಿಯಾಗಿದ್ದು, ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದರು. ಕೆಲ ಶಾಸಕರು ವೈಯಕ್ತಿಕ ಕಾರಣಗಳಿಂದ ಮುಂಬೈ ಹೋಗಿದ್ದಾರೆ. ಅವರೆಲ್ಲರೂ ತಮ್ಮ ಸಂಪರ್ಕದಲ್ಲಿದ್ದು, ಇದಕ್ಕೆ ಯಾವುದೇ ರಾಜಕೀಯ ಬೆರೆಸುವುದು ಬೇಡ ಎಂದರು. ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳು ಪರಸ್ಪರ ಸಮನ್ವಯತೆಯಿಂದ ಅಧಿಕಾರ ನಡೆಸುತ್ತಿವೆ. ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಇಲ್ಲ. ಈ ಬಗ್ಗೆ ಯಾವುದೇ ಅನುಮಾನ ಬೇಡ ಎಂದು ಸ್ಪಷ್ಟಪಡಿಸಿದರು. ಇದರಲ್ಲಿ ಜೈಲಿನಲ್ಲಿ ಹೋಗಿರತಕ್ಕಂಥ 104 ಬಿಜೆಪಿ ಶಾಸಕರಿರಲಿ, ಇವರೆಲ್ಲ ನನ್ನವರೇ. ಅದರಿಂದ ಇಲ್ಲಿ ಸರ್ಕಾರಕ್ಕೆ ಅಭದ್ರತೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಮುಂಬೈಗೆ ಹೋಗ್ತಕ್ಕಂಥ ವಿಷಯದಲ್ಲಿ ಕೆಲವು ಶಾಸಕರು ನನ್ನ ಗಮನಕ್ಕೆ ತಂದೇ ಹೋಗಿದ್ದಾರೆ. ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಬೆಳಗ್ಗೆ 7:30 ಗಂಟೆನಲ್ಲೂ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅದರಿಂದ ಅವ್ರದ್ದು ಯಾವುದೋ ಒಂದು ವೈಯಕ್ತಿಕವಾದ ಕಾರಣಗಳಿಗೆ ಹೋಗಿರ್ತಕ್ಕಂಥದ್ದೇನಿದೆ, ಅದಕ್ಕೆ ರಾಜಕೀಯ ಬೆರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಹುಶಃ ನಾನು ಇರ್ತಕ್ಕಂಥ ಪರಿಸ್ಥಿತಿ ನೀವೇ ಹೇಳ್ತಾ ಇದ್ದೀರಲ್ಲ, ಅವರೆಲ್ಲ ನೋಡಿದ್ರೆ ಅವರೆಲ್ಲ ಅವರದ್ದೇ ಆದಂಥ ಒಂದು ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ನೀವು ನೋಡಿದ್ರೆ ಇಷ್ಟು ಆರಾಮಾಗಿದ್ದೀರಿ ಅಂತ ಹೇಳಿ. ನಾನು ಸರ್ಕಾರ ಏನಾದರೂ ಅಭದ್ರವಾಗಿದ್ದರೆ ಇಷ್ಟು ಆರಾಮಾಗಿರ್ಲಿಕ್ಕೆ ಸಾಧ್ಯವೇ? ನಾನು ಗೊತ್ತಿದೆ. ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದವ್ರು ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂತ ಹೇಳಿ ಅವ್ರಿಗೇನೋ ಒಂದು ಕಸರತ್ತು ಬೇರೆ ಒಳಗೆ ಮಾಡ್ಕೊಂಡಿದ್ದಾರೆ. ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಇಂದು ಆಯೋಜಿಸಲಾಗಿದ್ದ 41ನೇ ಆರಕ್ಷಕ ಉಪನಿರೀಕ್ಷಕ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನದಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಭಾಗವಹಿಸಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ನೀಲಮಣಿ ಎನ್ ರಾಜು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಾರಥಿ ಶ್ರೀಮತಿ ಶ್ರುತಿ ಅವರು, ಮುಂದಿನ ತಂಡದ ನಾಯಕರು ಕೆ ಸಂತೋಷ್ ಕುಮಾರ್, ಎಸಿ ಕುಮಾರ್. ಸಾಲುಗಳನ್ನು ಚಿಂತಿಸುತ್ತಾ ಪುನವರು ತಾಯಿ ವಂದನಾ ಫಕೀರಪ್ಪ, ಮೂಲತಃ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪೊಲೀಸ್ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಕಾನೂನಿನ ವ್ಯಾಪ್ತಿಯಲ್ಲಿ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಯಾವುದೇ ಸ್ಥಳದಲ್ಲಿ ನಿಯುಕ್ತಿಗೊಂಡರೂ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಕೆಲಸ ನಿರ್ವಹಿಸುವಂತೆ ನಿರ್ಗಮನ ಪಥಸಂಚಲನದಲ್ಲಿ ಭಾಗಿಯಾದ ಪ್ರಶಿಕ್ಷಣಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಪೊಲೀಸ್ ಸಿಬ್ಬಂದಿ ಜೀವನ ಮಟ್ಟ ಸುಧಾರಣೆಗೆ ಔರಾದ್ಕರ್ ವರದಿ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿ ಮಾಡಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ತಾವುಗಳು ತಮ್ಮ ಒಂದು ಜೀವನದಲ್ಲಿ ತೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ರಾಜ್ಯದ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳಾಗಿ ಕೆಲಸವನ್ನೇ ನಿರ್ವಹಣೆ ಮಾಡ್ತೀರಿ. ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಉತ್ತಮವಾದಂಥ ಇಲಾಖೆ. ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲೇ ಒಂದು ಉತ್ತಮವಾದಂಥ ಕರ್ನಾಟಕ ಪೊಲೀಸ್ನ ನಿರ್ವಹಣೆಯವರ ಕೆಲಸದ ನಿರ್ವಹಣೆಯ ಬಗ್ಗೆ ಒಳ್ಳೆಯ ಹೆಸರನ್ನ ತಂದಿರತಕ್ಕಂಥ ಹಲವಾರು ಹಿರಿಯ ಅಧಿಕಾರಿಗಳಿದ್ದಾರೆ. ಈ ಇಲಾಖೆ ಅತ್ಯಂತ ಸಮರ್ಥವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲ ಫಿಲಿಪ್ ಕೋಟ್ಲರ್ ಅಧ್ಯಕ್ಷೀಯ ಪ್ರಶಸ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಭಾಜನರಾಗಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.
ದೇಶಕ್ಕಾಗಿ ದೂರದೃಷ್ಟಿಯ ನಾಯಕತ್ವ ಒದಗಿಸಿದ ಹಿನ್ನೆಲೆಯಲ್ಲಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಆರ್ಥಿಕ, ಸಾಮಾಜಿಕ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಸಾಧಾರಣ ಪ್ರಗತಿ ಸಾಧಿಸುವಲ್ಲಿ ಪ್ರಧಾನಿ ಅವರ ನಿಸ್ವಾರ್ಥ ಸೇವೆ ಗಮನಾರ್ಹ ಎಂದು ಭಿನ್ನವತ್ತಳೆಯಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಈಗ ಅನುಶೋಧನೆ ಮತ್ತು ಮೇಕ್ ಇನ್ ಇಂಡಿಯಾದ ಕೇಂದ್ರವಾಗಿದೆ. ವೃತ್ತಿಪರ ಸೇವೆಗಳು ಮತ್ತು ವಿತ್ತೀಯ ಸಮಾವೇಶದ ತಾಣವಾಗಿ ಭಾರತ ರೂಪುಗೊಂಡಿದೆ ಎಂದು ಭಿನ್ನವತ್ತಳೆಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನಕ್ಕಾಗಿ ಪ್ರಧಾನಿ ಮೋದಿ ಅವರ ಕೊಡುಗೆ ಗಣನೀಯವಾದುದು ಎಂದು ಶ್ಲಾಘಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಒಡಿಶಾದ ಬಲಂಗೀರ್ಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಕೆಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಈ ಮೂಲಕ ಕಳೆದ 1 ತಿಂಗಳಲ್ಲಿ ಪ್ರಧಾನಿ ಒಡಿಶಾಕ್ಕೆ 3ನೇ ಬಾರಿ ಭೇಟಿ ನೀಡಿದಂತಾಗುತ್ತದೆ. 1,545 ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಬುಡಕಟ್ಟು ಜನಾಂಗದ ಪ್ರಾಬಲ್ಯ ಇರುವ ಬಲಂಗೀರ್ನಲ್ಲಿ ಅವರು ನೂತನ ರೈಲ್ವೆ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. 1,085 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಂಡ 813 ಕಿಲೋಮೀಟರ್ ಉದ್ದದ ಜಾರ್ಸುಗುಡ ವಿಜಯನಗರಂ ಹಾಗೂ ಸಂಬಲ್ಪುರ್ ಅಂಗುಲ್ ರೈಲು ಮಾರ್ಗಗಳ ವಿದ್ಯುದೀಕರಣ, 15 ಕಿಲೋಮೀಟರ್ ಉದ್ದದ ಬಲಂಗೀರ್ ಪಿಚ್ಚುವಲ್ಲಿ ನೂತನ ರೈಲು ಮಾರ್ಗ ಸೇರಿದಂತೆ ವಿವಿಧ ರೈಲ್ವೆ ಯೋಜನೆಗಳನ್ನು ಪ್ರಧಾನಿ ಉದ್ಘಾಟಿಸುವರು. ಬಳಿಕ ಪ್ರಧಾನಿ ಕೇರಳಕ್ಕೂ ಭೇಟಿ ನೀಡಲಿದ್ದು ಕೊಲ್ಲಂನ ಬೈಪಾಸ್ ರಸ್ತೆ ಉದ್ಘಾಟಿಸಲಿದ್ದಾರೆ. ಮೇವಾರಂನಿಂದ ಕವನಾಡಿಗೆ ಸಂಪರ್ಕಿಸುವ 13 ಕಿಲೋಮೀಟರ್ ತೆರಳಲು ಅನುಕೂಲವಾಗುತ್ತದೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ಕೊಲ್ಲಂನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದು ನಂತರ ಪದ್ಮನಾಭಸ್ವಾಮಿ ದರ್ಶನ ಪಡೆಯಲಿದ್ದಾರೆ. ಇದೇ ವೇಳೆ ದೇವಸ್ಥಾನದ ಸಂಕೀರ್ಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಬೇಕೆಂಬ ಸಂದೇಶ ಸಾರುವ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಅಗತ್ಯ ವಸ್ತುಗಳ ಖರೀದಿ ಭರದಿಂದ ಸಾಗಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಎಳ್ಳು, ಬೆಲ್ಲ, ಹಸಿ ಶೇಂಗಾ, ಕಬ್ಬು, ಗೆಣಸು, ಹೂವು ಹಾಗೂ ಅವರೆಕಾಯಿ ಖರೀದಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ವ್ಯಾಪಾರಿ ಹೂವಿನ ಬೆಲೆ ಸ್ವಲ್ಪ ಹೆಚ್ಚಾಗಿದ್ದು ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿದೆ ಎಂದರು. ವ್ಯಾಪಾರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬೆಳೆಗಳು ರೇಟು ಸಿಕ್ಕಾಪಟ್ಟೆ ಇವತ್ತು ರೇಟ್ಗಳು ಬೆಲೆಗಳು ಕಬ್ಬುಗಳು 400 ರೂಪಾಯಿ 500 ರೂಪಾಯಿ ಕಟ್ಗಳಿದೆ. ಏನು ರೇಟ್ ತೊಗೊಳ್ಳೋರು ಇವಾಗ ಜಾಸ್ತಿ ಬೆಲೆ ಅಂತಾರೆ. ಏನು ವ್ಯಾಪಾರ ಸಿಕ್ಕಾಪಟ್ಟೆ ಬೆಲೆ ರೇಟು ಸ್ವಲ್ಪ ರೇಟ್ ಜಾಸ್ತಿ ಐತೆ ಸರ್. ಗ್ರಾಹಕ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಗೆಣಸು, ಕಬ್ಬು ಹಾಗೂ ಹೂವಿನ ಬೆಲೆ ಕೊಂಚ ಏರಿಕೆಯಾಗಿದೆ ಎಂದು ಹೇಳಿದರು. ದುಡ್ಡುಗಳಿದ್ರೆ ತುಂಬಾ ಕಸ್ಟಮರ್ ಬೆಳಿಗ್ಗೆ ಬಂದು ತಗೊಂಡೋಗ್ಬರ್ತಾರೆ, ದೂರ ಊರಿಗೆ ಹೋಗೋರು. ಇವಾಗ ಯಾರು ಬರ್ತಲ್ಲ, ದುಡ್ಡೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವಾಗ. ವ್ಯಾಪಾರ ಪರವಾಗಿಲ್ಲ, ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ. ಬೆಳಗ್ಗೆ ಹೊತ್ತು ಯಾರು ಗಿರಾಕಿ ಬರಲ್ಲ, ಎಲ್ಲ 5 ಗಂಟೆ ಮೇಲೆ ಕಸ್ಟಮರ್ಸ್ಗಳು ಬರ್ತಾರೆ. ಮತ್ತೊಂದೆಡೆ ಮಲ್ಲೇಶ್ವರಂ ಮಾರುಕಟ್ಟೆಯಲ್ಲಿ ಎಳ್ಳು ಬೆಲ್ಲದ ಪೊಟ್ಟಣಗಳನ್ನು ಖರೀದಿಸಲು ಗ್ರಾಹಕರು ಮುಂದಾಗಿದ್ದಾರೆ. ಹುರಿದ ಕಡಲೆಕಾಯಿ ಬೀಜ, ಅಚ್ಚು ಬೆಲ್ಲ, ಹುರಿಗಡಲೆ, ಕೊಬ್ಬರಿಯ ಪ್ರತ್ಯೇಕ ಪೊಟ್ಟಣಗಳು ಹಾಗೂ ಎಲ್ಲವನ್ನೂ ಮಿಶ್ರ ಮಾಡಿದ ಪೊಟ್ಟಣಗಳು, ವಿವಿಧ ವಿನ್ಯಾಸದ ಸಕ್ಕರೆಯ ಅಚ್ಚುಗಳ ಮಾರಾಟದ ಭರಾಟೆ ಜೋರಾಗಿದೆ. ವಿವಿಧ ಬಗೆಯ ಹೂಗಳು, ಕಬ್ಬು, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಮಾರಾಟ ಸುಗ್ಗಿಯ ಸೊಬಗನ್ನು ಸಾರುತ್ತಿವೆ. ದೂರದರ್ಶನದೊಂದಿಗೆ ಅಂಗಡಿ ಮಾಲೀಕರು ವ್ಯಾಪಾರ ವಹಿವಾಟಿನ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಕೇರಳದ ಶಬರಿಮಲೆಯಲ್ಲಿಂದು ಮಕರ ಜ್ಯೋತಿ ಪ್ರಯುಕ್ತ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತಿವೆ. ಸಹಸ್ರಾರು ಭಕ್ತರು ಅಯ್ಯಪ್ಪನ ದರ್ಶನಕ್ಕೆ ಉತ್ಸುಕರಾಗಿದ್ದಾರೆ. ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರದಲ್ಲಿ ವಿಶಿಷ್ಟವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಹಿರಿಯ ಜಾನಪದ ಗಾಯಕ ಬಸವಲಿಂಗಯ್ಯ ಹಿರೇಮಠ ನೇತೃತ್ವದಲ್ಲಿ ನಿನ್ನೆ ಸಂಕ್ರಾಂತಿ ಹಬ್ಬವನ್ನು ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಹಾಡು, ನೃತ್ಯದ ಮೂಲಕ ಮಕರ ಸಂಕ್ರಮಣ ಆಚರಣೆಯ ವಿಶೇಷತೆಯನ್ನು ತಿಳಿಸಲಾಯಿತು. ಮಹಿಳೆಯರು ಇಳಿಕಲ್ ಸೀರೆ, ಬೋರ್ಮಾಳ ಸರ, ಬಿಲ್ಲಾರ ಸೇರಿದಂತೆ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಆಚರಣೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು.
ಸಂಕ್ರಮಣದ ಅಂಗವಾಗಿ ಸಿದ್ಧಪಡಿಸಲಾಗಿದ್ದ ಮಾದ್ಲಿ, ಶೇಂಗಾ ಹೋಳಿಗೆ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಬದನೆಕಾಯಿ, ಹೆಸರುಕಾಳು ಪಲ್ಯ ಮುಂತಾದ ಭಕ್ಷ್ಯ ಭೋಜನವನ್ನು ಎಲ್ಲರೂ ಸವಿದು ಸಂಭ್ರಮಿಸಿದರು. ಪ್ರಾಧ್ಯಾಪಕಿ ವೀಣಾ ಹೊಸಮನಿ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಹಬ್ಬಗಳು ಮಹತ್ವ ಕಳೆದುಕೊಳ್ಳುತ್ತಿವೆ. ಹೀಗಾಗಿ ಹಬ್ಬದ ವಿಶೇಷ ಸಾರಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಅಡಿಗೆಗಳು ಇವೆಲ್ಲವನ್ನ ಮಾಡಲಿಕ್ಕೆ ನಮ್ಮ ಸಂಸ್ಕೃತಿಯನ್ನ ನಾವು ಹೆಂಗೆ ಹಿರಿಯರು ಮನೆಯೊಳಗೆ ಹೇಳ್ತಿರ್ತಾರ, ಈ ತರ ಮಾಡ್ಕೊಂಡು ಹೋರಿವಾ, ಹಿಂಗಿದ್ರೆ ಹಿಂಗಿರ್ತದ ಹಾಗಿರ್ತದ, ಅದು ಇವತ್ತು ನಮ್ಮ ವಿಶ್ವೇಶ್ವರಕ್ಕ. ಮತ್ತು ಆದ್ರೆ ಇಲ್ಲಿ ಏನದಪ್ಪ ಅಂದ್ರ ಎಲ್ಲರನ್ನ ಒಗ್ಗೂಡಿಸಿ ಎಲ್ಲ ಅಕ್ಕಂಗಿರು ನಾವು ತವರು ಮನೆಯನ್ನು ಬರ್ತೀವಿ. ಜಾನಪದ ಸಂಶೋಧನಾ ಕೇಂದ್ರನ ನಮ್ಮ ತವರು ಮನೆ. ಇಲ್ಲೆಲ್ಲರ ಜೊತೆ ನಾವು ಬೆರೆತು ಖುಷಿಯನ್ನ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದೇಶದ ವಿವಿಧೆಡೆಗಳಲ್ಲಿ ಇಂದು ಮಕರ ಸಂಕ್ರಾಂತಿ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಗಂಗಾ ಸೇರಿದಂತೆ ಪ್ರಮುಖ ನದಿಗಳಲ್ಲಿ ಯಾತ್ರಿಕರು ಬೆಳಿಗ್ಗೆಯೇ ಪವಿತ್ರ ಸ್ನಾನ ಮಾಡಿದರು. ಕೆಲವು ಕಡೆ ಸೂರ್ಯಾರಾಧನೆಯನ್ನೂ ಮಾಡಿದರು. ವಾರಣಾಸಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಶ್ರದ್ಧಾಳುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಗಂಗಾ ಸಾಗರಕ್ಕೆ ದಾಖಲೆ ಸಂಖ್ಯೆಯಲ್ಲಿ ಯಾತ್ರಿಕರು ಆಗಮಿಸಿದ್ದಾರೆ. ಪುರಾಣದ ಪ್ರಕಾರ ಇಂದು ನದಿಗಳಲ್ಲಿ ಸ್ನಾನ ಮಾಡಿ ದಾನ ಮಾಡಿದರೆ ಬಯಕೆಗಳು ಸಂಪೂರ್ಣವಾಗಿ ಈಡೇರುತ್ತದೆ ಎಂದು ಹೇಳಲಾಗಿದೆ. ಮಕರ ಸಂಕ್ರಾಂತಿಯನ್ನು ಸ್ನಾನ ಮತ್ತು ದಾನದ ಹಬ್ಬ ಎಂದು ಕರೆಯಲಾಗುತ್ತದೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವ ಇದೆ. ದಾನ ಮಾಡುವುದರಿಂದ ಸೂರ್ಯದೇವ ಪ್ರಸನ್ನನಾಗುತ್ತಾನೆ ಎಂದು ಭಾವಿಸಲಾಗಿದೆ. ಮಕರ ಸಂಕ್ರಾಂತಿಯು ಸಂಪೂರ್ಣ ಭೂಗೋಳ ಮತ್ತು ಸೂರ್ಯನ ಸ್ಥಿತಿಯನ್ನು ಆಧರಿಸಿದೆ. ಸೂರ್ಯ ಮಕರ ರೇಖೆಯನ್ನು ಜನವರಿ 14ರಂದು ಪ್ರವೇಶಿಸುತ್ತಾನೆ. ತಮಿಳುನಾಡಿನಲ್ಲಿ 4 ದಿನಗಳ ಸುಗ್ಗಿ ಹಬ್ಬ ಪೊಂಗಲ್ ಇಂದು ಆರಂಭವಾಗಿದೆ. ಮೊದಲ ದಿನದ ಪೊಂಗಲ್ ಹಬ್ಬವನ್ನು ಮಳೆ ದೇವತೆ ಇಂದ್ರನ ಗೌರವಾರ್ಥ ನಡೆಯುತ್ತಿದ್ದು, ಇದನ್ನು ಭೋಗಿ ಪೊಂಗಲ್ ಎಂದು ಕರೆಯಲಾಗುತ್ತದೆ. ಆ ಸಂದರ್ಭದಲ್ಲಿ ಹಳೆಯದಕ್ಕೆ ವಿದಾಯ ಹೇಳಿ ಹೊಸತನ್ನು ಸ್ವಾಗತಿಸುವ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ಹಳೆಯ ವಸ್ತುಗಳನ್ನು ಸುಟ್ಟು ಹಾಕಲಾಗುತ್ತದೆ. ಕಾಲದ ಬದಲಾವಣೆಯ ಓಟಕ್ಕೆ ತಕ್ಕಂತೆ ನಮ್ಮನ್ನು ಸಜ್ಜುಗೊಳಿಸುವ ಅಗತ್ಯವನ್ನು ಅಗ್ನಿಯ ಸಾಂಕೇತಿಕತೆ ಬಳಕೆಯಾಗಿದೆ. ಪಂಜಾಬ್ನ ಅಮೃತಸರದಲ್ಲಿರುವ ಸ್ವರ್ಣ ಮಂದಿರದಲ್ಲಿಂದು ಸಿಖ್ ಧರ್ಮದ ಅನುಯಾಯಿಗಳು ಮಾಘಿ ಆಚರಣೆಯ ಅಂಗವಾಗಿ ಕೊಳದಲ್ಲಿ ಪವಿತ್ರ ಸ್ನಾನ ಮಾಡಿದರು. ಗುರು ಗೋವಿಂದ್ ಸಿಂಗ್ ಪರವಾಗಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧದ ಹೋರಾಟದಲ್ಲಿ ಹುತಾತ್ಮರಾದ 46 ಮಂದಿಯ ಸ್ಮರಣೆಗಾಗಿ ಮಾಘಿ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಎಲ್ಲ ಗುರುದ್ವಾರಗಳಲ್ಲಿ ಗುರು ಗ್ರಂಥ ಸಾಹಿಬ್ ಪವಿತ್ರ ಗ್ರಂಥದ ಪಠಣ ನಡೆಯಿತು. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಹಾಗೂ ವಿಶ್ವದಾದ್ಯಂತ ನೆಲೆಸಿರುವ ಕನ್ನಡಿಗರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕನ್ನಡದಲ್ಲಿ ಶುಭಾಶಯ ಕೋರಿ ಈ ಹಬ್ಬ ಎಲ್ಲರಿಗೂ ಸಮೃದ್ಧಿ ಮತ್ತು ಉತ್ತಮ ಭವಿಷ್ಯವನ್ನು ನೀಡಲಿ ಎಂದು ಆಶಿಸಿದ್ದಾರೆ. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ. ಉತ್ತರಾಯಣ ಸಂದರ್ಭದಲ್ಲಿ ಸಂತಸ ನೆಲೆಗೊಳ್ಳಲಿ, ಮುಂಬರುವ ದಿನಗಳಲ್ಲಿ ಎಲ್ಲರೂ ಪ್ರಗತಿಯ ಹೊಸ ಎತ್ತರ ಮುಟ್ಟುವಂತಾಗಲಿ ಎಂದು ಅವರು ಆಶಿಸಿದ್ದಾರೆ. ಮಕರ ಸಂಕ್ರಾಂತಿ ಹಬ್ಬ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನಾಡಿನ ಜನತೆಗೆ ಶುಭ ಹಾರೈಸಿದ್ದಾರೆ. ಸಂಕ್ರಾಂತಿ ಹಬ್ಬ ಕೃಷಿಯನ್ನೇ ನಂಬಿ ಬದುಕುತ್ತಿರುವ ರೈತ ಸಮುದಾಯದ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿದೆ ಎಂಬುದು ಎಲ್ಲರ ನಿರೀಕ್ಷೆಯಾಗಿದೆ ಎಂದು ಹೇಳಿದರು. ಹೊಸ ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಹಬ್ಬವು ನಾಡಿನ ಜನತೆಗೆ ಸಂತಸ ತರಲಿ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಶುಭ ಕೋರಿದ್ದಾರೆ. ಅತ್ಯಂತ ಪ್ರಮುಖವಾದಂತಹ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಈ ವರ್ಷ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಲ್ಲಿ ಉತ್ತಮವಾದಂಥ ಮಳೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ನಿರೀಕ್ಷೆ ಏನಿದೆ. ಆ ತಾಯಿ ಚಾಮುಂಡೇಶ್ವರ ಆಶೀರ್ವಾದದಲ್ಲಿ ನಾಡಿನ ಸಮಸ್ತ ಜನತೆ ಹಾಗೂ ರೈತ ಬಂಧುಗಳಿಗೆ ವಿಶೇಷವಾಗಿ ಒಂದು ನೆಮ್ಮದಿಯ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳಿಗೆ ತರಲಿ ಅಂತಕ್ಕಂಥ ಒಂದು ಶುಭ ಹಾರೈಸಲಿಕ್ಕೆ ಬಯಸ್ತೇನೆ. ರೈತರು ಸುಗ್ಗಿಯ ಸಂತಸದೊಂದಿಗೆ ಮತ್ತಷ್ಟು ಸಮೃದ್ಧಿ ಬದುಕಿನೆಡೆಗೆ ಸಾಗಲಿ ಎಂದು
ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಆಶಿಸಿದ್ದಾರೆ. ಜಗದ್ವಿಖ್ಯಾತ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಗುಜರಾತ್ನ ಅಹಮದಾಬಾದ್ನಲ್ಲಿಂದು ಚಾಲನೆ ದೊರೆಯಿತು. ಗಾಳಿಪಟ ಉತ್ಸವ ಗುಜರಾತಿ ವೈಶಿಷ್ಟ್ಯವನ್ನು ಪ್ರತಿಬಿಂಬಿಸುತ್ತಿದ್ದು, ರಾಜ್ಯದ ಬಹುತೇಕ ಸ್ಥಳಗಳ ಆಗಸವನ್ನು ಗಾಳಿಪಟಗಳು ಆವರಿಸಿವೆ. 1989ರಿಂದ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಗಾಳಿಪಟ ಉತ್ಸವವನ್ನು ಅಧಿಕೃತವಾಗಿ ಆಯೋಜಿಸಲಾಗುತ್ತಿದೆ. ತಮ್ಮ ಅಸಾಮಾನ್ಯ ಗಾಳಿಪಟಗಳನ್ನು ಹಾರಿಬಿಟ್ಟು ಆಗಸಕ್ಕೆ ಬಣ್ಣ ತುಂಬುತ್ತಿದ್ದಾರೇನೋ ಎನ್ನುವಂತೆ ಜಗತ್ತಿನ ವಿವಿಧೆಡೆಗಳ ಗಾಳಿಪಟಗಳ ತಯಾರಕರು ಗಮನ ಸೆಳೆಯುತ್ತಿದ್ದಾರೆ. ಗ್ರಾಮೀಣ ಭಾಗದ ಕೆಲ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿರುವುದಿಲ್ಲ, ಸ್ವಚ್ಛತೆ ಇರುವುದಿಲ್ಲ ಎಂದು ದೂರುವುದು ಸಾಮಾನ್ಯ. ಆದರೆ ಇಲ್ಲೋರ್ವ ಶಿಕ್ಷಕರು ತಾವು ಪಾಠ ಮಾಡುವ ಶಾಲೆಯಲ್ಲಿನ ಶೌಚಾಲಯವನ್ನು ತಾವೇ ಸ್ವಚ್ಛಗೊಳಿಸುವ ಮೂಲಕ ಶಿಕ್ಷಕರು ಹಾಗೂ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಕೇಂದ್ರದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೇರೆ ಶಾಲೆಗಳಿಗಿಂತ ವಿಭಿನ್ನವಾಗಿದ್ದು, ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ. ಇದರ ರೂವಾರಿ ಮುಖ್ಯ ಶಿಕ್ಷಕ ವೆಂಕಪ್ಪ ಅರ್ಕಾಲ. ಶಾಲೆಯ ಮಕ್ಕಳಿಗೆ ಅಲ್ಲದೆ ಗ್ರಾಮದ ಜನರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತಿರುವ ಇವರು ಸ್ವತಃ ತಾವೇ ಶಾಲೆಯ ಶೌಚಾಲಯವನ್ನು ಸ್ವಚ್ಛಗೊಳಿಸುತ್ತಾರೆ. ಡಿಡಿ ನ್ಯೂಸ್ನೊಂದಿಗೆ ವೆಂಕಪ್ಪ ಅರ್ಕಾಲ, ತಾವೇ ಶೌಚಾಲಯ ಸ್ವಚ್ಛತೆ ಮಾಡುತ್ತಿರುವುದರಿಂದ ಗ್ರಾಮದ ಜನರಲ್ಲಿ ಶೌಚಾಲಯ ನಿರ್ಮಿಸಿಕೊಳ್ಳುವ ಕುರಿತು ಜಾಗೃತಿ ಮೂಡುವಂತಾಗಿದೆ ಎಂದರು. ಮೊದಲು ಶಿಸ್ತು ನಾವು ಕೊಟ್ಟರು ಅಂದರೆ ಮಕ್ಕಳು ಎಲ್ಲವನ್ನೂ ಕಲಿಯೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಇಲ್ಲಿ ಫಸ್ಟು ಶಿಸ್ತಿಗೆ ಆದ್ಯತೆ ಕೊಟ್ಟು ಮಕ್ಕಳಿಗೆ ಇದರಿಂದ ಪಾಲಕರು ಸಹ ಏನಾಗಿದ್ದಾರೆ, ಭಾಳ ಪ್ರೇರಣೆಗೊಂಡಿದ್ದಾರೆ, ಸಹಕಾರ ನೀಡಿದ್ದಾರೆ. ನಮ್ಮ ಶಾಲೆಗಿರುವಂಥ ಶೌಚಾಲಯ ನಾವು ಗಮನಿಸಿದಾಗ ಅತ್ಯಂತ ಸ್ವಚ್ಛ ಶೌಚಾಲಯ, ಮನೆಯ ಶೌಚಾಲಯದಂತೆ ಇದನ್ನು ನಾವು ನಿರ್ವಹಿಸ್ತೀವಿ. ವಾರದಲ್ಲಿ 2 ಸಾರಿ ಅಥವಾ 3 ಸಾರಿ ಖುದ್ದಾಗಿ ನಾನೇ ಶೌಚಾಲಯವನ್ನು ಸ್ವಚ್ಛಗೊಳಿಸ್ತೀನಿ. ಇದು 10-12 ವರ್ಷದಿಂದ ಇದು ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಬಹಳ ಖುಷಿಯನ್ನು ತಂದುಕೊಟ್ಟಿದೆ. ಗ್ರಾಮಸ್ಥ ಕಳಕಪ್ಪ, ಗ್ರಾಮದಲ್ಲಿ ಈ ಹಿಂದೆ ಬೆರಳೆಣಿಕೆಯಷ್ಟಿದ್ದ ಶೌಚಾಲಯಗಳ ಸಂಖ್ಯೆ ಈಗ ಹೆಚ್ಚಾಗಿದೆ. ಶಿಕ್ಷಕ ಅರ್ಕಾಲ ಅವರ ಕಾರ್ಯ ಶ್ಲಾಘನೀಯ ಎಂದರು. ಹೇಳ್ಕಸ್ತಾರ ಊಟಕ್ಕೆ ಎಲ್ಲ ಸ್ವಚ್ಛ ಮಾಡ್ರಿ, ನಿಮ್ಮ ಮನೆಯಲ್ಲಿ ಇಲ್ಲಾಂದ್ರೆ ಅಕ್ಷರಿ ಅಂತಂದು ಹೇಳ್ಕಸ್ತಾರೆ ಸರ್. ಎಲ್ಲಲ್ಲಿ ಈಗ ಒಟ್ಟು ಶುರು ಸರ್, ಮನೆಯಲ್ಲಿ ಒಟ್ಟು ಶೌಚಾಲಯ ಒಟ್ಟೆಲ್ಲ ಮನೆ ಒಬ್ಬರು ಒಂದು ಹಾಕ್ಸಿದ್ದಾರೆ. ಕುಕನೂರು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಕೊಟ್ರಯ್ಯ, ಶಿಕ್ಷಕ ವೆಂಕಪ್ಪ ಅರ್ಕಾಲ ಅವರು ಶಿಕ್ಷಕರ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಎಂದರು. ಶಿಕ್ಷಕರೇ ಮಾರ್ಗದರ್ಶಿ. ಶಿಕ್ಷಕರು ಒಳ್ಳೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಆ ಸಮಾಜ, ಆ ಪ್ರದೇಶ ಒಂದು ಬಲಿಷ್ಠವಾಗಿ, ಒಂದು ಸ್ವಚ್ಛತಾ ಗ್ರಾಮವಾಗಿ ಇದು ಒಳ್ಳೆ ಉದಾಹರಣೆಯಾಗಿದೆ. ಮತ್ತು ಇವರು ಮಾರ್ಗದರ್ಶಕರಾಗಿ ಇಡೀ ಒಂದು ಕಾಲೋನಿಯ ರೂಪರೇಷವನ್ನೇ ಬದಲಾವಣೆ ಮಾಡಿದ್ದಾರೆ. ಶಾಲೆಯ ಶೌಚಾಲಯದ ಸ್ವಚ್ಛತೆ ಜೊತೆಯಲ್ಲಿ ಶಾಲೆಯ ಆವರಣದಲ್ಲಿ ವಿವಿಧ ಜಾತಿಯ ಗಿಡಮರಗಳನ್ನು ಬೆಳೆಸಿದ್ದು, ಹಸಿರಿನಿಂದ ಕೂಡಿರುವ ಶಾಲೆಯ ಆವರಣ ಎಲ್ಲರ ಮನಸೂರೆಗೊಳ್ಳುತ್ತಿದೆ. ಸಾವಿರದ 1984ರ ಸಿಖ್ ವಿರೋಧಿ ದಂಗೆಯಲ್ಲಿ ತಾವು ತಪ್ಪಿತಸ್ಥರೆಂದು ದೆಹಲಿ ಹೈಕೋರ್ಟ್ನ ವಿರುದ್ಧ ಕಾಂಗ್ರೆಸ್ ಪಕ್ಷದ ಮಾಜಿ ನಾಯಕ ಸಜ್ಜನ್ ಕುಮಾರ್ ಸಲ್ಲಿಸಿರುವ ಮನವಿ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಇಂದು ಸಿಬಿಐಗೆ ನೋಟಿಸ್ ಜಾರಿ ಮಾಡಿದೆ. ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ 6 ವಾರಗಳ ನಂತರ ಮತ್ತೆ ಕೈಗೆತ್ತಿಕೊಳ್ಳಲಿದೆ. ದೆಹಲಿ ಹೈಕೋರ್ಟ್ ತೀರ್ಪು ಪ್ರಕಟಗೊಂಡ ನಂತರ ಸಜ್ಜನ್ ಕುಮಾರ್ ಕಳೆದ ಡಿಸೆಂಬರ್ 31ರಂದು ಶರಣಾಗತರಾಗಿದ್ದರು. 1984ರ ನವೆಂಬರ್ 1 ಮತ್ತು 2ರಂದು 5 ಸಿಖ್ಖರ ಹತ್ಯೆ ಮತ್ತು ಗುರುದ್ವಾರವೊಂದಕ್ಕೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಸಜ್ಜನ್ ಕುಮಾರ್ ತಪ್ಪಿತಸ್ಥರೆಂದು ದೆಹಲಿ ಹೈಕೋರ್ಟ್ ತೀರ್ಪು ನೀಡಿತ್ತು. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಜೆಎನ್ಯು ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ಕನ್ಹಯ್ಯ ಕುಮಾರ್ ಮತ್ತು ಸಂಗಡಿಗರ ವಿರುದ್ಧ ದೆಹಲಿಯ ನ್ಯಾಯಾಲಯದಲ್ಲಿಂದು ರಾಷ್ಟ್ರದ್ರೋಹ ಪ್ರಕರಣ ಸಂಬಂಧ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ.
ಸಂಸತ್ ಭವನದ ಮೇಲಿನ ದಾಳಿ ಪ್ರಕರಣದ ಪ್ರಮುಖ ಸಂಚುಕೋರ ಅಫ್ಜಲ್ ಗುರುವನ್ನು ಗಲ್ಲಿಗೇರಿಸಿದ ವಿರುದ್ಧ ಜೆಎನ್ಯುನಲ್ಲಿ ಕಾರ್ಯಕ್ರಮ ಆಯೋಜಿಸಿದ ಹಿನ್ನೆಲೆಯಲ್ಲಿ ಕನ್ಹಯ್ಯ ಕುಮಾರ್, ಉಮರ್ ಖಾಲಿದ್ ಮತ್ತು ಅನಿರ್ಬನ್ ಭಟ್ಟಾಚಾರ್ಯ ಸೇರಿದಂತೆ 10 ಮಂದಿಯ ವಿರುದ್ಧ ರಾಷ್ಟ್ರದ್ರೋಹದ ಆರೋಪ ಹೊರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕನ್ಹಯ್ಯ ಕುಮಾರ್, ಉಮರ್ ಖಾಲಿದ್ ಮತ್ತು ಅನಿರ್ಬನ್ ಭಟ್ಟಾಚಾರ್ಯ ಅವರನ್ನು 2016ರಲ್ಲಿ ಬಂಧಿಸಲಾಗಿತ್ತು. ಕಳೆದ ತಿಂಗಳು ಮುಂಬೈನಲ್ಲಿ ನೌಕಾಪಡೆಗೆ ಸೇರ್ಪಡೆಯಾದ ಆಳ ಸಮುದ್ರದಲ್ಲಿ ನೌಕಾ ಸಿಬ್ಬಂದಿಯನ್ನು ರಕ್ಷಿಸಬಲ್ಲ ಜಲಾಂತರ್ಗಾಮಿ ನೌಕೆ ಅತ್ಯುತ್ತಮ ರಕ್ಷಣಾ ವ್ಯವಸ್ಥೆ ಹೊಂದಿದೆ. ಈಗಾಗಲೇ ನಡೆಸಲಾಗಿರುವ ಪ್ರಯೋಗದಲ್ಲಿ 666 ಅಡಿ ಆಳದಲ್ಲಿದ್ದರೂ ಒಂದು ಬಾರಿಗೆ 14 ಜನರನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸಂಭವನೀಯ ಅಪಘಾತಗಳಲ್ಲಿ ನೌಕಾ ಸಿಬ್ಬಂದಿಯನ್ನು ರಕ್ಷಿಸುವ ಸಲುವಾಗಿ ಈ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಇದೇ ಬಗೆಯ ಜಲಾಂತರ್ಗಾಮಿಯನ್ನು ವಿಶಾಖಪಟ್ಟಣಂನಲ್ಲಿ ನೌಕಾಪಡೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗುವುದು ಎಂದು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಸುನಿಲ್ ಲಂಬಾ ಹೇಳಿದ್ದಾರೆ. Our naval base at Visakhapatnam. Our endeavor is, once we are inducted, trained our crew is to provide summary rescue services in the Indian Ocean region and beyond. ದೇಶದಲ್ಲಿ ಮಾದಕ ಪದಾರ್ಥ ಬಳಕೆ ಸಮಸ್ಯೆ ನಿಯಂತ್ರಣಕ್ಕೆ ಪಂಚವಾರ್ಷಿಕ ರಾಷ್ಟ್ರೀಯ ಕ್ರಿಯಾ ಯೋಜನೆ ಕರಡನ್ನು ಕೇಂದ್ರ ಸರ್ಕಾರ ಸಿದ್ಧಪಡಿಸಿದೆ. 2018ರಿಂದ 2023ರವರೆಗೆ ಮಾದಕ ಪದಾರ್ಥ ಬೇಡಿಕೆ ತಗ್ಗಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಕ್ರಿಯಾ ಯೋಜನೆ ಬಹುಮುಖಿ ಕಾರ್ಯತಂತ್ರ ರೂಪಿಸುವ ಗುರಿ ಹೊಂದಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇದು ಮಾದಕ ಪದಾರ್ಥಗಳ ಬಳಕೆಯಿಂದಾಗುವ ಹಾನಿ ಕುರಿತ ಶಿಕ್ಷಣ, ವ್ಯಸನ ಮುಕ್ತಗೊಳಿಸುವಿಕೆ ಹಾಗೂ ಮಾದಕ ಪದಾರ್ಥ ಬಳಕೆಯಿಂದ ಹಾನಿಗೊಳಗಾದವರು ಮತ್ತು ಕುಟುಂಬ ಸದಸ್ಯರಿಗೆ ಪುನರ್ವಸತಿ ಒದಗಿಸುವಿಕೆಯನ್ನು ಒಳಗೊಂಡಿದೆ. ನಿದ್ರಾಜನಕ, ನೋವು ನಿವಾರಕ ಮತ್ತು ಸ್ನಾಯು ಬಿಗಿ ತಗ್ಗಿಸುವ ಔಷಧಗಳ ಮಾರಾಟ ನಿಯಂತ್ರಣ ಹಾಗೂ ಔಷಧಗಳ ಆನ್ಲೈನ್ ಮಾರಾಟ ತಡೆ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ವಿವಿಧ ಸಂಸ್ಥೆಗಳ ಸಮನ್ವಯ ಸೇರಿದಂತೆ ಅನೇಕ ಕ್ರಮಗಳ ಬಗ್ಗೆ ಸಚಿವಾಲಯ ಚಿಂತನೆ ನಡೆಸಿದೆ. ಈ ಸಂಬಂಧ ಸಾಮಾಜಿಕ, ಮುದ್ರಣ, ಡಿಜಿಟಲ್ ಮತ್ತು ಆನ್ಲೈನ್ ಮಾಧ್ಯಮಗಳ ಮೂಲಕ ಜನಜಾಗೃತಿ ಮೂಡಿಸಲಾಗುವುದು. ಜಮ್ಮು ಕಾಶ್ಮೀರದ ಬಂದಿಪೋರಾ ಜಿಲ್ಲೆಯ ಅಜಸ್ ಪ್ರದೇಶದಲ್ಲಿ ಹಿಜ್ಬುಲ್ ಮುಜಾಹಿದೀನ್ ಸಂಘಟನೆಯ ಓರ್ವ ಭಯೋತ್ಪಾದಕನನ್ನು ರಕ್ಷಣಾ ಪಡೆಗಳು ಇಂದು ಬಂಧಿಸಿವೆ. ರಾಷ್ಟ್ರೀಯ ರೈಫಲ್ ಮತ್ತು ಸ್ಥಳೀಯ ಪೊಲೀಸರ ಜಂಟಿ ತಂಡ ಮುಜಾಹಿದೀನ್ ಭಯೋತ್ಪಾದಕ ಸರ್ಫರಾಜ್ ಅಹಮದ್ ಶೇರ್ನನ್ನು ಬಂಧಿಸಲಾಯಿತೆಂದು ಬಂದಿಪೋರದ ಪೊಲೀಸ್ ಮುಖ್ಯಾಧಿಕಾರಿ ಶೇಖ್ ಜುಲ್ಫಕ್ ಆಜಾದ್ ತಿಳಿಸಿದ್ದಾರೆ. ಈತನ ಬಂಧನದ ಮೂಲಕ ರಕ್ಷಣಾ ಪಡೆಗಳಿಗೆ ಭಾರೀ ಯಶಸ್ಸು ದೊರೆತಿದೆ. ಈತ 2014ರಿಂದ ಕ್ರಿಯಾಶೀಲವಾಗಿದ್ದ ಎಂದು ಅವರು ಹೇಳಿದ್ದಾರೆ. कुपवाड़ा, सोपुर और बांडीपुर बेल्ट में नाम सरफराज अहमद सीर है। कोई कैटेगराइज मिलिटेंट है हिजबुल मुजाहिदीन का। वो आज सुबह पकड़ा गया है और उससे कुछ आर्म्स एम्यूनिशन रिकवर हुआ है। ಹಿರಿಯ ಪತ್ರಕರ್ತ ಹಾಗೂ ಕನ್ನಡದ ಕಟ್ಟಾಳು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರಿಗೆ ಜನ್ಮ ಶತಮಾನೋತ್ಸವದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳ ಸಮ್ಮುಖದಲ್ಲಿ ಹುಬ್ಬಳ್ಳಿಯ ತಮ್ಮ ನಿವಾಸದಲ್ಲಿ ಇಂದು ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಬಳಿಕ ಅವರು ರಾಜ್ಯದಲ್ಲಿ ಈಗ ಆಗಿರುವ ಕೆಲಸಗಳಿಗಿಂತ ಆಗಬೇಕಿರುವುದು ಸಾಕಷ್ಟು ಇದೆ. ಅದನ್ನು ನೆರವೇರಿಸಲು ಎಲ್ಲರೂ ಮುಂದಾಗಬೇಕು. ಜನರು ಸುಖ, ಶಾಂತಿ ಹಾಗೂ ಸಮೃದ್ಧಿಯಿಂದ ಜೀವನ ಸಾಗಿಸಬೇಕು ಎಂಬುದು ತಮ್ಮ ಆಶಯ ಎಂದರು. ಆಗಬೇಕಾದ ಕೆಲಸ ಅಗಾಧವಾಗಿದೆ. ಆದ್ದರಿಂದ ಆ ಕೆಲಸ ನೆರವೇರಿಸಲು ನಮ್ಮ ಜನ ಅಣಿಯಾಗಬೇಕು ಮತ್ತು ಹಿರಿಯ ಜೀವಿ ಕೆಎಲ್ಇ ಸಂಸ್ಥೆಯ ನಿರ್ದೇಶಕ ಶಂಕರಣ್ಣ ಮುನವಳ್ಳಿ, ನಾಡಿನ ಹಿರಿಯ ಮುತ್ಸದ್ದಿ ಪಾಟೀಲ ಪುಟ್ಟಪ್ಪನವರ ಮಾರ್ಗದರ್ಶನ ಸಿಕ್ಕಿದ್ದು ನಮ್ಮ ಪುಣ್ಯ. ಅವರಿಗೆ ಅವರೇ ಸರಿಸಾಟಿಯಾಗಿದ್ದಾರೆ ಎಂದು ಹೇಳಿದರು. ಯಾರಿಗೂ ಮತ್ತೊಬ್ಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪಾಟೀಲ್ ಪುಟ್ಟಪ್ಪನವರೇ ಸರಿ ಸಮಾನ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಶತಾಯುಷಿಗಳಾಗಿ ಇವತ್ತು ಹುಟ್ಟಿದ ಕನ್ನಡ ಪರ ಹೋರಾಟಗಾರ ಅಮೃತ ಈಜಾರಿ ಜನ್ಮ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವ ಪಾಪು ಅವರು ರಾಜ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಗೋಕಾಕ್ ಚಳುವಳಿ, ಕರ್ನಾಟಕದ ಏಕೀಕರಣ, ಕಳಸಾ ಬಂಡೂರಿ ಹೋರಾಟ ಹಾಗೂ ನೈಋತ್ಯ ರೈಲ್ವೆ ಆರಂಭಕ್ಕೆ ಅವರ ಕೊಡುಗೆ ಅಪಾರ ಎಂದು ಹೇಳಿದರು. ಕಳಸಾ ಬಂಡೂರಿ ಹೋರಾಟ ಸಮಿತಿ ಜೊತೆಗೆ ಏನು ನೈಋತ್ಯ ರೈಲ್ವೆ ಈ ವಲಯ ಕಚೇರಿ ಬರಲಿಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಪಾಟೀಲ್ ಪುಟ್ಟಪ್ಪ ಅವರು ಕೊಟ್ಟಿದ್ದಾರೆ.
ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಕಾಸಿಯ ಇದೇ 17ರಂದು ದಕ್ಷಿಣ ಭಾರತದ ಎಂಎಸ್ಎಂಇ ಶೃಂಗಸಭೆ 2019 ಬೆಂಗಳೂರಿನಲ್ಲಿ ಆಯೋಜಿಸಿದೆ ಎಂದು ಸಂಘದ ಅಧ್ಯಕ್ಷ ಬಸವರಾಜ ಎಸ್ ಜವಳಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ರಾಜ್ಯ ಸಚಿವ ಶಿವಪ್ರತಾಪ್ ಶುಕ್ಲಾ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಖಾತೆ ಸಚಿವ ಡಿವಿ ಸದಾನಂದಗೌಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ದಕ್ಷಿಣ ಭಾರತದ ಪ್ರಮುಖ ಎಂಎಸ್ಎಂಇ ಸಂಘಗಳಾದ ಭಾರತದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಒಕ್ಕೂಟ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಒಕ್ಕೂಟಗಳು, ಭಾರತದ ಸಣ್ಣ ಮತ್ತು ಮಧ್ಯಮ ಕೀಟನಾಶಕ ತಯಾರಿಕೆಗಳ ಒಕ್ಕೂಟ, ಹೈದರಾಬಾದ್ ಮಹಿಳಾ ಒಕ್ಕೂಟ ಸೇರಿದಂತೆ ಹಲವು ಸಂಘಟನೆಗಳ ಸಹಯೋಗದಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಅವ್ರ ಜೊತೆಯಲ್ಲಿ ಗಿರಿರಾಜ್ ಸಿಂಗ್ ಅವರು ಬರೋದು ಕಮಿಟ್ಮೆಂಟ್ ಇದೆ. ಹಾಗೂ ನಮ್ಮ ಕರ್ನಾಟಕದಿಂದ SR ಶ್ರೀನಿವಾಸ್ ವಾಸು ಸಣ್ಣ ಕೈಗಾರಿಕೆ ಮಂತ್ರಿಗಳು ಬರ್ತಾ ಇದ್ದಾರೆ. ಹಾಗೂ ಡಿವಿ ಸದಾನಂದಗೌಡ ಅವರು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಎಂಎಸ್ಎಂಇ ಸಂಘಗಳಾದ ಭಾರತದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಒಕ್ಕೂಟ, ತೆಲಂಗಾಣ, ಆಂಧ್ರಪ್ರದೇಶದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಂಘಗಳ ಒಕ್ಕೂಟ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಸಣ್ಣ ಒಕ್ಕೂಟ. ಬೆಂಗಳೂರು ಹೊರವಲಯದಲ್ಲಿರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಚಿರತೆ ಸಫಾರಿ ಆರಂಭಿಸಲು ಸರ್ಕಾರ ಮುಂದಾಗಿದ್ದು, ಅಧಿಕಾರಿಗಳು ನೀಲಿ ನಕ್ಷೆ ತಯಾರಿಸಿದ್ದಾರೆ. ಇದು ರಾಜ್ಯದಲ್ಲೇ ಮೊದಲ ಚಿರತೆ ಸಫಾರಿಯಾಗಿದ್ದು, ಸಿಂಹ ಹಾಗೂ ಕರಡಿ ಸಫಾರಿ ಪಕ್ಕದಲ್ಲೇ ಇದು ನಿರ್ಮಾಣವಾಗಲಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾಧಿಕಾರಿ ಸಂಜಯ್ ಬಿಜೂರ್, ಹುಲಿ, ಸಿಂಹ ಸಫಾರಿಗಿಂತ ಚಿರತೆ ಸಫಾರಿ ತುಂಬಾ ವಿಭಿನ್ನವಾಗಿರುತ್ತದೆ. ಇದರ ನಿರ್ವಹಣೆಯನ್ನು ಅತ್ಯಂತ ಜಾಗೃತವಾಗಿ ಮಾಡಬೇಕಾಗಿದ್ದು, ಇದಕ್ಕಾಗಿ ಒಂದು ಸಣ್ಣ ಪ್ರದೇಶವನ್ನು ಗುರುತಿಸಿ ಪ್ರತ್ಯೇಕ ಗಡಿಯನ್ನು ಹಾಕಿಕೊಂಡಿದ್ದೇವೆ ಎಂದು ಹೇಳಿದರು. ಆಲ್ರೆಡಿ ನಾವು ಆ ಏರಿಯಾನ ಐಡೆಂಟಿಫೈ ಮಾಡಿದ್ವಿ. ನಾವು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಶಿಕ್ಷಕ ಕೃಷ್ಣಮೂರ್ತಿ ಕಳೆದ 4 ವರ್ಷಗಳಿಂದ ಇಲ್ಲಿಗೆ ಬರುತ್ತಿದ್ದು, ಉದ್ಯಾನವನ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ. ಚಿರತೆ ಸಫಾರಿ ಮಾಡಲು ಮುಂದಾಗಿರುವುದು ಅನುಕೂಲವಾಗಲಿದೆ ಎಂದರು. ಚೆನ್ನಾಗಿದೆ. ಮತ್ತೆ ಇಲ್ಲಿ ಕೂಡ ನಾವು ಬಂದು ಭೇಟಿ ಕೊಟ್ಟಿದ್ದೀವಿ. ನೋಡಿ ಚೆನ್ನಾಗಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ. ಮತ್ತೆ ಇತ್ತೀಚೆಗೆ ಚಿರತೆ ಸಫಾರಿ ಇರಲಿಲ್ಲ. ಚಿರತೆ ಸಫಾರಿ ಮಾಡ್ತಾರೆ ಅಂತ ನಮಗೆ ತಿಳಿತು. ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇಷ್ಟು ವರ್ಷ ನೋಡಿರ್ತಕ್ಕಂಥದ್ದು ಪ್ರಾಣಿ ಪ್ರಿಯ ರವೀಂದ್ರ, ಹುಲಿ, ಸಿಂಹ, ಕರಡಿ ಸಫಾರಿಯನ್ನು ನೋಡಿದ್ದೇವೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಆರಂಭವಾಗಲಿರುವ ಚಿರತೆ ಸಫಾರಿಗೆ ಕಾತುರರಾಗಿದ್ದೇವೆ ಎಂದರು. ಸದ್ಯದಲ್ಲೇ ಒಂದು ಚಿರತೆಗೆ ಒಂದು ಸಫಾರಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸ್ಪೆಷಲ್ ಆಗಿ ಕರ್ನಾಟಕದಲ್ಲೇ ಇದು ಮೊದಲು ಅನ್ಕೊಂತೀನಿ. ಆಮೇಲೆ ನಾನು ಅದಕ್ಕೂ ನೋಡೋಕ್ಕೂ ಕೂಡ ಆಸೆ ಆಗ್ತಾ ಇದೆ. ಮೆಲ್ಬರ್ನ್ನಲ್ಲಿ ಆರಂಭವಾದ ಆಸ್ಟ್ರೇಲಿಯಾ ಮುಕ್ತ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ವಿಭಾಗದ ಮೊದಲ ಸುತ್ತಿನಲ್ಲಿ ಮರಿಯಾ ಶರಪೋವಾ ಹ್ಯಾರಿಯಟ್ ಟಾರ್ಟ್ ವಿರುದ್ಧ 6-0, 6-0 ಅಂತರದಿಂದ ನೇರ ಸೆಟ್ಗಳಲ್ಲಿ ಜಯಗಳಿಸಿದರು. ಇನ್ನೊಂದು ಪಂದ್ಯದಲ್ಲಿ ಅರಿಯಾನ್ ಸಬಲಂಬಾ ಆನಾ ಕಲಿಕ್ಸಾಯೆಕ್ಸ್ಕಾಯಾ ವಿರುದ್ಧ 6-1, 6-4 ಅಂತರದಲ್ಲಿ ಗೆಲುವು ಸಾಧಿಸಿದರು. ಆಂಗೆಲಿಕ್ ಕರ್ಬರ್ ಪೊಲೋನಾ ಹರ್ಕಾಗ್ ವಿರುದ್ಧ 6-2, 6-2 ಅಂತರದಲ್ಲಿ ಗೆದ್ದರು. ಪುರುಷರ ವಿಭಾಗದಲ್ಲಿ ರಾಫೆಲ್ ನಡಾಲ್ ಜೇಮ್ಸ್ ಡಕ್ವರ್ತ್ ಅವರನ್ನು 6-4, 6-3, 7-5 ಅಂತರದಲ್ಲಿ ಪರಾಭವಗೊಳಿಸಿ ಎರಡನೇ ಸುತ್ತು ತಲುಪಿದರು. ಮತ್ತೊಂದು ಪಂದ್ಯದಲ್ಲಿ ಚೌಟಿಸ್ಟಾ ಅಗಟ್ ವಿರುದ್ಧ ಸೋಲನುಭವಿಸಿದ ಆಂಡಿ ಮರ್ರೆ ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ಇಂದಿನಿಂದ ಈ ವರ್ಷದ ಮೊದಲ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಆಸ್ಟ್ರೇಲಿಯಾ ಓಪನ್ಗೆ ಚಾಲನೆ ದೊರೆತಿದ್ದು, ಜನವರಿ 27ರವರೆಗೆ ನಡೆಯಲಿದೆ. ಇಂದು ಪುರುಷರ ಸಿಂಗಲ್ಸ್ನಲ್ಲಿ ರೋಜರ್ ಫೆಡರರ್ ಉಜ್ಬೇಕಿಸ್ತಾನದ ಡೆನಿಸ್ ಇಸ್ಪೋವಿನ್ ವಿರುದ್ಧ ಸೆಣಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಡೆನ್ಮಾರ್ಕ್ನ ಕ್ಯಾರೋಲಿನ್ ವಿಜ್ನಿಯಾಕಿ ಬೆಲ್ಜಿಯಂನ ವಾನ್ ಎಟ್ವಾಂಕಾರನ್ನು ಎದುರಿಸಲಿದ್ದಾರೆ. ನಾಳಿನ ಪಂದ್ಯದಲ್ಲಿ 23 ಗ್ರ್ಯಾಂಡ್ ಸ್ಲಾಮ್ ಒಡತಿ ಅಮೆರಿಕದ ಸೆರೆನಾ ವಿಲಿಯಮ್ಸ್ ಜರ್ಮನಿಯ ಮರಿಯಾರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರ ಸುಭದ್ರ, ವಿರೋಧ ಪಕ್ಷಗಳಿಂದ ಅನಗತ್ಯ ಗೊಂದಲ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊಟ್ಟ ಮೊದಲ ಫಿಲಿಪ್ ಕೋಟ್ಲರ್ ಅಧ್ಯಕ್ಷೀಯ ಪ್ರಶಸ್ತಿ. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ, ರಾಷ್ಟ್ರಪತಿ ಪ್ರಧಾನಿ ಸೇರಿ ಗಣ್ಯರ ಶುಭಾಶಯ. ರಾಷ್ಟ್ರದ್ರೋಹ ಪ್ರಕರಣ, ಜೆಎನ್ಯು ವಿದ್ಯಾರ್ಥಿ ಕನ್ಹಯ್ಯ ಕುಮಾರ್ ಸೇರಿ 10 ಮಂದಿಯ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.